ಚಿತ್ರದುರ್ಗ ಜಿಲ್ಲೆ ಸಿರಿಗೆರೆ ಸಮೀಪದ ಐತಿಹಾಸಿಕ ಬಸವ ಶಿವನಕೆರೆ ಗ್ರಾಮದಲ್ಲಿ ಆರಾಧ್ಯ ದೈವ ಶ್ರೀ ಬಸವೇಶ್ವರ ಸ್ವಾಮಿಯ ಮಹಾರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ರಥೋತ್ಸವಕ್ಕೆ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಚಾಲನೆ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಪುಷ್ಪಾರ್ಚನೆ ಸಲ್ಲಿಸಿ ವಿಶೇಷ ಪೂಜೆ ನೆರವೇರಿಸಿದ ಅವರು ಸಂಜೆ ಸುಮಾರು 5:30 ವೇಳೆಗೆ ರಥದ ಗಾಲಿಗೆ ತೆಂಗಿನಕಾಯಿ ಒಡೆಯುವ ಮೂಲಕ ಮಹಾರಥೋತ್ಸವಕ್ಕೆ ಚಾಲನೆ ನೀಡಿದ್ದಾರೆ. ಬೆಳಗ್ಗೆಯಿಂದಲೇ ಗಣಪತಿ ಪೂಜೆ, ಸ್ವಸ್ತಿ, ಪುಣ್ಯ ವಾಚನ, ಕಲಶಾರಾಧನೆ ಹಾಗೂ ರಥಾಂಗ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಭಕ್ತಿಭಾವದಿಂದ ನಡೆದವು. ನಂತರ ಶ್ರೀ ಬಸವೇಶ್ವರ ಸ್ವಾಮಿಯನ್ನ ರಾಜೋಪಚಾರ ಹಾಗೂ ಅಷ್ಟೋತ್ತರ ಪೂಜೆಯೊಂದಿಗೆ ರಥ ರೂಢನಾಗಿಸಲಾಯಿತು. ಭವ್ಯ ವಸ್ತ್ರಗಳು, ಸುವರ್ಣ ಕಲಶಗಳು, ಮಕರ ತೋರಣಗಳು, ಕನ್ನಡಿ ಅಲಂಕಾರಗಳು ಹಾಗೂ ಬಣ್ಣ ಬಣ್ಣದ ಪುಷ್ಪ ಮಾಲೆಗಳೊಂದಿಗೆ ರಥವನ್ನು ಅದ್ದೂರಿಯಾಗಿ ಸಿಂಗರಿಸಲಾಗಿತ್ತು. ಸಂಜೆ 6 ಗಂಟೆಗೆ ರಥೋತ್ಸವ ಜರುಗಿದಾಗ ನಂದಿಧ್ವಜ, ನಾಗಸ್ವರ, ಡೋಲು ಕುಣಿತ ಸೇರಿದಂತೆ ವಿವಿಧ ಜಾನಪದ ಕಲಾತಂಡಗಳ ಪ್ರದರ್ಶನ ಭಕ್ತರನ್ನ ಆಕರ್ಷಿಸಿತು. ದೇವರ ಧ್ವಜ, ಹೂಹಾರ ಹಾಗೂ ಬಾಳೆಹಣ್ಣಿನ ಗೊನೆಗಳ ಹರಾಜು ಸಹ ವಿಶೇಷವಾಗಿತ್ತು. ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ರಥ ಎಳೆಯುವ ಮೂಲಕ ತಮ್ಮ ಭಕ್ತಿಭಾವ ವ್ಯಕ್ತಪಡಿಸಿದ್ದಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಭಕ್ತರು ರಥಕ್ಕೆ ಹೂವು, ಬಾಳೆಹಣ್ಣು ಹಾಗೂ ದವನ ಎಸೆದು ಹರಕೆ ತೀರಿಸಿಕೊಂಡಿದ್ದಾರೆ. ದೇವಸ್ಥಾನದ ಕಟ್ಟಡಗಳ ಮೇಲೇರಿ ರಥೋತ್ಸವದ ವೀಕ್ಷಿಸಿದ ಜನರು ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ರಥೋತ್ಸವದ ಪ್ರಯುಕ್ತ ಭಕ್ತರಿಗೆ ಅನ್ನದಾಸೋಹ ಹಾಗೂ ವಿಶೇಷ ಪ್ರಸಾದ ವ್ಯವಸ್ಥೆ ಮಾಡಲಾಗಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ರಥೋತ್ಸವದ ಬಳಿಕ ಸುಮಾರು 200ಕ್ಕೂ ಹೆಚ್ಚು ಭಕ್ತರು ದಿಂಡು ಹುಡುವ ಹರಕೆಯನ್ನ ತೀರಿಸಿದ್ರು. ಸಂತಾನ ಪ್ರಾಪ್ತಿ, ವಿವಾಹ ಹಾಗೂ ಇಷ್ಟಾರ್ಥಗಳ ಈಡೇರಿಕೆಗೆ ಬಸವೇಶ್ವರ ಸ್ವಾಮಿಗೆ ಭಕ್ತರು ಭಕ್ತಿಭಾವದಿಂದ ಹರಕೆ ಸಲ್ಲಿಸಿದ್ದಾರೆ.